महाराज गुरु महाराज गुरु महाराज गुरु महाराज गुरु महाराज सुधींद्र तीर्थ गुरु महाराज गुरु महाराज गुरु महाराज गुरु महाराज गुरु महाराज सुधींद्र तीर्थ गुरु महाराज गुरु महाराज गुरु महाराज गुरु महाराज गुरु महाराज सुधींद्र तीर्थ गुरु महाराज गुरु महाराज गुरु महाराज गुरु महाराज गुरु महाराज सुधींद्र तीर्थ गुरु महाराज गुरु महाराज गुरु महाराज गुरु महाराज गुरु महाराज सुधींद्र तीर्थ गुरु महाराज गुरु महाराज गुरु महाराज गुरु महाराज गुरु महाराज सुधींद्र तीर्थ गुरु महाराज गुरु महाराज गुरु महाराज गुरु महाराज गुरु महाराज गुरु महाराज सुधींद्र तीर्थ गुरु महाराज बोलो शिव सुधींद्र तीर्थ स्वामी सद्गुरु महाराज की
राजवरदन परम पुरुषना राजवरदन परम पुरुषना राजवरदन परम पुरुषना राजवरदन परम पुरुषना पुरंदर विठ्ठलना पुरंदर विठ्ठलना पुरंदर विठ्ठलना करेय ಬಂದರು ಯಾರೇ ಹೇಳಿ. ನಾನು ಎಂ ಸುಧಾಕರ್ ಪೈ ಅಂತ ಬೆಂಗಳೂರು ಕಾಶಿಮಠದ ಅನುಯಾಯಿ. ನಾನು ಗುರುದತ್ ಪ್ರಭು ಅವರ ಆತ್ಮೀಯ. ಇದು ಗರ್ ಭಜನ್ ಅಂತ ಕೊಂಕಣಿಯಲ್ಲಿ ಹೇಳ್ತಾರೆ. ಗರ್ ಭಜನ್ ಅಂದರೆ ಏನಂದರೆ ಮನೆ ಮನೆಗೆ ಹೋಗಿ ಭಜನಾ ಕಾರ್ಯಕ್ರಮವನ್ನು ನಡೆಸೋದು. ಇದು ಯಾಕೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ಕಾಶಿಮಠದ ಪ್ರಸ್ತುತ ಗುರುವರಿಯರಾದಂತಹ ಶ್ರೀ ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯವರ ಗುರುಗಳಾಗಿದ್ದವರು ವೃಂದಾವನಸ್ಥರಾದಂತಹ ಶ್ರೀ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಾಬ್ದಿ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಿಂದ ದೇಶವ್ಯಾಪಿಯಾಗಿ ನಡೀತಾ ಇದೆ. ಅವರ 100 ವರ್ಷದ ಸಂಭ್ರಮ, ಜನ್ಮದ 100 ವರ್ಷದ ಸಂಭ್ರಮ ಕಾರ್ಯಕ್ರಮ ಮುಂದಿನ ತಿಂಗಳು ಏಪ್ರಿಲ್ನಲ್ಲಿ 12ರಿಂದ 14 ಹರಿದ್ವಾರದಲ್ಲಿ ಅದರ ಆರಂಭ ಆಗ್ತಾ ಇದೆ. 2026ರಲ್ಲಿ ಅದು ಎಲ್ಲಿಂದ ತೀರ್ಮಾನ ಆಗಲಿಲ್ಲ, ದಕ್ಷಿಣ ಕನ್ನಡದ ಮಂಗಳೂರು ಅಥವಾ ಮೂಲ್ಕಿಯಲ್ಲಿ ಅದರದ ಕಾರ್ಯಕ್ರಮ ಸಂಪನ್ನ ಆಗ್ತದೆ. ಆ ಗುರುಗಳಿಗೆ ಅಂದರೆ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರಂದರೆ ಅವರು ನಮ್ಮ ಸಮಾಜವನ್ನು, ಗೌಡ ಸರಸ್ವತಿ ಸಮಾಜವನ್ನು, ಕಾಶಿಮಠದ ಅನುಯಾಯಿಗಳನ್ನು ಅತ್ಯಂತ ಪ್ರವರ್ಧಮಾನಕ್ಕೆ ಕೊಂಡೋದವರು. ಅವರ ಅತ್ಯಂತ ನೆಚ್ಚಿನ ಒಂದು ವಿಷಯ ಅಂದರೆ ಭಜನೆ, ಸಂಕೀರ್ತನೆ, ದೇವರನ್ನು ಒಲಿಸುವಂಥ ಒಂದು ಕಾರ್ಯಕ್ರಮ. ಹಾಗೆ ಅವರ ಗುರುಗಳಾದಂಥ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಾಬ್ದಿಯ ಪ್ರಯುಕ್ತ ನಮ್ಮ ಪ್ರಸ್ತುತ ಗುರುಗಳಾದಂಥ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯವರ ಒಂದು ಆಶಯ ಏನಂದರೆ, ಆ ಪ್ರಯುಕ್ತ ನಮ್ಮ ಎಲ್ಲರ ಮನೆಯಲ್ಲಿ ಗರ್ ಭಜನ್ ಅಂದರೆ ಮನೆ ಮನೆಯಲ್ಲಿ ಭಜನಾ ಕಾರ್ಯಕ್ರಮ ನಡೆಸಬೇಕು ಅಂತ ಒಂದು ಆಶಯ. ದಿಸ್ ಈಸ್ ಎ ಪಾರ್ಟ್ ಆಫ್ ಸೆಂಟಿನರಿ ಸೆಲೆಬ್ರೇಷನ್ಸ್ ಆಫ್ ಸುಧೀಂದ್ರ ತೀರ್ಥ ಸ್ವಾಮೀಜಿ. ಆ ಪ್ರಯುಕ್ತ ಇವತ್ತು ಗುರುದತ್ ಪ್ರಭು ಅವರ ಮನೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಜೊತೆ ಅವರು ಪೌರ ಕಾರ್ಮಿಕರಿಗೆ ಕಿಟ್ಗಳನ್ನು ನೀಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಇದರ ಜೊತೆಯಲ್ಲಿ ಸಮಾಜ ಸೇವೆ, ಗುರು ಸೇವೆ, ದೇವರ ಸೇವೆ ಜೊತೆ ಸಮಾಜ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಗುರುದತ್ ಪ್ರಭು ಅವರು ಬ್ಯಾಂಗ್ಳೂರು ಕಾಶಿಮಠ ವ್ಯವಸ್ಥಾಪಕ ಸಮಿತಿಯ ಸದಸ್ಯರು, ನಮ್ಮ ಸಕ್ರಿಯ ಕಾರ್ಯಕರ್ತರು ಹೌದು. ಗುರುದತ್ ಪ್ರಭು ಅವರಂದರೆ ಹೇಗೆಂದರೆ ಬರೀ ನಮ್ಮ ಕಾಶಿಮಠ ಸಮಾಜ ಅಂತಲ್ಲ, ನಮ್ಮ GSB ಅಂತಲ್ಲ, ಸಾಮಾಜಿಕ ಇದರಲ್ಲಿ ಹಿಂದೂ ಸಂಘಟನೆಗಳಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಪಕ್ಕದ ದೇವಸ್ಥಾನ ಇದೆ, ರಾಮ ಆಂಜನೇಯ ದೇವಸ್ಥಾನ ಇದೆ. ದೇವಸ್ಥಾನ ಆಗಲಿ, BBMP ಇದರಾಗಲಿ, ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಕ್ರಿಯ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಓಕೆ. ಹಾಗೆ ಅತ್ಯಂತ ನಮಗೆ ಆತ್ಮೀಯರು, ಭಾಳ ಸಕ್ರಿಯರು, ಕ್ರಿಯಾಶೀಲರು, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅವರು. ಸೊ ಇವತ್ತು ಅವರ ಮನೆಯಲ್ಲಿ ಇವತ್ತು ಭಜನಾ ಕಾರ್ಯಕ್ರಮ, ಜೊತೆಯಲ್ಲಿ ಪೌರ ಕಾರ್ಮಿಕರ ಅವರಿಗೆ ಒಂದು ಸಹಾಯ ಮಾಡೋ ಕೆಲಸನೂ ಇದೆ.
ಅದರ ನಂತರ ನಮಗೆ ಒಂದು ಪ್ರಸಾದ ರೂಪದಲ್ಲಿ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಅದಕ್ಕೆಲ್ಲ ನಾವು ಅವರ ಮಿತ್ರ ವೃಂದದವರೆಲ್ಲ ಸೇರಿದ್ದೇವೆ. ಅತ್ಯಂತ ಸಂತೋಷ ಆಗ್ತಾ ಇದೆ. ನಾಳೆಯ ದಿವಸ ನಮಗೆ ಚಾಂದ್ರಮಾನ ಯುಗಾದಿ, ಹೊಸ ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ವಿಶ್ವ ಹೊಸ ಸಂವತ್ಸರ ನಾಳೆಯಿಂದ ಬರ್ತಾ ಇದೆ. ಹೊಸ ಸಂವತ್ಸರದಲ್ಲಿ ಈ ಗುರುದತ್ ಪ್ರಭು ಅವರ ನಾವು ಹೊಸ್ತಿಲಲ್ಲಿ ಕಾಲಿಡುವಾಗ ಈ ಗರ್ ಭಜನೆ ಕಾರ್ಯಕ್ರಮ ನಡೀತಾ ಇದೆ. ಹೊಸ ಸಂವತ್ಸರ ಎಲ್ಲರಿಗೂ ಸಮಸ್ತ ಸನ್ಮಂಗಳಗಳನ್ನು ಉಂಟು ಮಾಡಲಿ ಅಂತ ನಮ್ಮ ಆತಿಥೇಯರಾದಂಥ ಗುರುದತ್ ಪ್ರಭು ಅವರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥಿಸಿ 2 ಮಾತುಗಳನ್ನು ಮುಗಿಸ್ತೇನೆ. ನಾನು ಪ್ರಕಾಶ್ ಕಿಣೆ ಅಂತೇಳಿ ಗೌಡ ಸಾರಸ್ವ ಸೇವಕ ಸಮಾಜ ವತಿಯಿಂದ ಮಾತಾಡ್ತಾ ಇದ್ದೀನಿ. ಗುರುದತ್ ಪ್ರಭುಗಳು ಆಯೋಜನೆ ಮಾಡಿರುವಂಥ ಈ ಘರ್ ಭಜನ್ ಅಂದರೆ ಮನೆ ಭಜನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಂತೋಷವಾಗಿ ಪಾಲ್ಗೊಳ್ತಾ ಇದ್ದೀವಿ. ಸೊ ನಮ್ಮ ಹಿರಿಯ ಸ್ವಾಮೀಜಿ ಶ್ರೀಯುತ ಸುಧೀನ್ ತೀರ್ಥ ಸ್ವಾಮೀಜಿಯವರ ಶತಮಾನೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಬೇರೆ ಹಲವಾರು ಕಡೆಯಲ್ಲಿ ಆಗಿದೆ. ಸೊ ಭಜನೆ ನಿಮಗೆಲ್ಲರಿಗೂ ಗೊತ್ತು, ಭಜನೆಯಲ್ಲಿ ಏನು ಶಕ್ತಿ ಇದೆ, ಎಲ್ಲ ಜನರನ್ನು ಒಗ್ಗೂಡಿಸೋ ಶಕ್ತಿಯೂ ಇದೆ. ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಆಧ್ಯಾತ್ಮಿಕವಾಗಿಯೂ ಒಳ್ಳೆಯದು. ಹಿಂದೂ ಧರ್ಮಕ್ಕಂತೂ ನಮ್ಮ ಒಂದು ಏನಂತಾರೆ ಪ್ರೆಸೆನ್ಸ್ ಅಂತ ಹೇಳ್ಬೋದು, ಅಥವಾ ನಮ್ಮದೊಂದು ಹೆಗ್ಗಳಿಕೆ ಅದು ಭಜನೆ. ಅದರಲ್ಲಿ ಸಿಗುವಂಥ ಒಂದು ಮನಸ್ಸಿಗೊಂದು ಶಾಂತಿ ಆಗಲಿ, ನೆಮ್ಮದಿ ಆಗಲಿ, ಅಥವಾ ಆರೋಗ್ಯವಾಗಲಿ, ಅದರ ಸುಮಾರು ಪ್ರಯೋಜನಗಳಿದ್ದಾವೆ. ಸೊ ಗುರುಗಳ ನೆನಪಿಗೋಸ್ಕರ, ಶತಾಬ್ದಿಗೋಸ್ಕರ ಇದನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ನಾಳೆ ಯುಗಾದಿ ಹಬ್ಬದ ಹೊಸ ಸಂವತ್ಸರದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಂದು ನಾವೆಲ್ಲ ಸಮಾಜ ಬಾಂಧವರು ಅಂದರೆ ಗೌಡ ಸಾರಸ್ವತ ಸಮಾಜದ ಬಾಂಧವರು ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಸದುದ್ದೇಶದಿಂದ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಇಲ್ಲಿಯ ಸಮಾಜ ಸೇವಕರು, ನಮ್ಮ ಗೌಡ ಸಾರಸ್ವತ ಸಮಾಜದ ಒಂದು ಮಿತ್ರರು ಆಗಿರತಕ್ಕಂಥ ಗುರುದತ್ ಪ್ರಭು ಅವರು ನಮ್ಮನ್ನು ಆಹ್ವಾನ ಮಾಡಿ ಅವರ ಮನೆಯಲ್ಲಿ ಈಗ ನಡೀತಕ್ಕಂಥ ಭಜನಾ ಕಾರ್ಯಕ್ರಮ, ಇದು ಭಜನಾ ಕಾರ್ಯಕ್ರಮ ಯಾಕೆ ನಡೀತಾ ಇದೆ ಅಂದರೆ ಗರ್ ಭಜನಾ ಅಂಥೇಳಿ ನಮ್ಮ ಕಾಶಿ ಮಠದ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ 100ನೇ ಜನ್ಮಶತಾಬ್ದಿ ಕಾರ್ಯಕ್ರಮವನ್ನು ನಾವು ಈಗ ವಿಜೃಂಭಣೆಯಿಂದ ದೇಶದಾದ್ಯಂತ ಆಚರಿಸ್ತಾ ಇದ್ದೀವಿ. ಅದರ ಸಲುವಾಗಿ ಇವರ ಮನೆಯಲ್ಲಿ ಇವತ್ತು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ನಾವೆಲ್ಲ ಬಂದು ಸೇರಿದ್ದೀವಿ. ಇದೇ ಥರದ ಕಾರ್ಯಕ್ರಮಗಳನ್ನು ನಮ್ಮ ಸಮಾಜದ ಬಾಂಧವರ ಮನೆಗಳಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ವಿಶೇಷವಾಗಿ ಗುರುದತ್ ಪ್ರಭು ಈ ಪೌರ ಕಾರ್ಮಿಕರು ಮತ್ತು ಮಧ್ಯಮ ವರ್ಗದವರಿಗೆ, ಬಡವರಿಗೆ ಪ್ರತಿಯೊಂದು ಹಂತದಲ್ಲಿ ಸಹಾಯ ಮಾಡ್ತಾ ಬರ್ತಾರೆ. ಏನು ಅನಿಸುತ್ತೆ ಅವ್ರ ಬಗ್ಗೆ ನಿಮಗೆ? ಅದೇ ಗುರುದತ್ ಪ್ರಭು ಅವರು ಈ ಏರಿಯಾದಲ್ಲಿ ಸಮಾಜ ಸೇವಕರು ಮತ್ತು ಸಮಾಜದಲ್ಲಿ ಅತ್ಯುತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೆಸರು ತಗೊಂಡಿದ್ದಾರೆ. ಅವರು ನಮ್ಮ ಇಲ್ಲಿ ಇರತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲಿ ಹೆಚ್ಚು ಕಮ್ಮಿ ಅವರು ಪ್ರತಿಯೊಂದು ದೇವಸ್ಥಾನದಲ್ಲೂ ಅಧ್ಯಕ್ಷರು ಇಲ್ಲ ಅದರ ಒಂದು ಸೇವಾ ಸಮಿತಿಯ ಪದಾಧಿಕಾರಿಗಳಾಗಿ ಕೆಲಸ ಮಾಡ್ತಾನೆ ಇದ್ದಾರೆ. ಅದರ ಜೊತೆಯಲ್ಲಿ ಅವರು ನಮ್ಮ ಸಮಾಜದಲ್ಲಿ ಅಂದರೆ BBMP ನೌಕರರಿಗಾಗಿರ್ಬೋದು, ಅಥವಾ BMTC ಬಸ್ ಕಂಡಕ್ಟರ್ ಡ್ರೈವರ್ಸ್ಗಾಗಿರ್ಬೋದು, ಮತ್ತು ಇಲ್ಲಿ ವಯೋವೃದ್ಧರಿಗಾಗಿರ್ಬೋದು ತುಂಬ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಅವ್ರ ಬಗ್ಗೆ ತುಂಬ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಇದು ಒಂದು ಅಭಿನಂದನಾರ್ಹ ಕಾರ್ಯಕ್ರಮ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅವರು ಕರೆದಾಗ ಅವ್ರ ಜೊತೆಯಲ್ಲಿ ಸಮಾಜದಿಂದ ಎಲ್ಲ ನಮ್ಮ ಸಮಾಜ ಬಾಂಧವರು ಸೇರಿಕೊಂಡು ಈ ಕೆಲಸದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ರೈಟ್, ಧನ್ಯವಾದಗಳು. ಮಹಾಲಕ್ಷ್ಮಿ ಹಾಗೂ ಬಡಾವಣೆ ಹಾಗೂ ಬಸವೇಶ್ವರ ನಗರದ ಸಮಸ್ತ ನಾಗರಿಕರಿಗೆ ಚಂದ್ರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಬಹುಶಃ ನಿಮಗೆಲ್ಲ ತಿಳಿದಿರುವಂತೆ ನಾನು ಪ್ರತಿ ವರ್ಷ ಸುಮಾರು 19 ವರ್ಷದಿಂದ ಸತತವಾಗಿ ಪೌರ ಕಾರ್ಮಿಕರು ಅಂದರೆ ನಮ್ಮ ಈ ಭಾಗವನ್ನು ಸ್ವಚ್ಛತೆ ಮಾಡುವಂಥ ಪೌರ ಕಾರ್ಮಿಕರ ಬಗ್ಗೆ ಬಹಳ ಗೌರವ ಇದೆ. ಅವರಿಗಾಗಿ ಹಾಗೂ ಇತರ ನಮ್ಮ ಬಡಾವಣೆಯ ಎಲ್ಲರಿಗಾಗಿ ನಾವು ನಮ್ಮ ತೋಟದಲ್ಲೇ ಬೆಳೆಸಿದ, ನಮ್ಮ ಹೊಲದಲ್ಲಿ ಬೆಳೆಸಿದ ರಾಗಿ, ಅಕ್ಕಿ ಇಂಥ ಎಲ್ಲ ನಾವು ವಿತರಣೆ ಮಾಡ್ತೇವೆ. ಆ ಕಾರ್ಯಕ್ರಮವೂ ಸಹ ನಾವು ಈ ಇಂದಿನ ದಿವಸವನ್ನು ಇಟ್ಕೊಂಡಿದ್ದೇವೆ. ಯಾಕಂದರೆ ಯುಗಾದಿ ದಿವಸ ಹೊಸ ಬಟ್ಟೆಗಳನ್ನು ಕೊಡುವ ಸಹ ಕಾರ್ಯಕ್ರಮ ಇದೆ. ಹಾಗೆ ನಮ್ಮ ಕಾಶಿಮಠದ ಯತಿವರಿರಾದ ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮಿಗಳ ಆಜ್ಞೆಯಂತೆ ಅವರ ಗುರುಗಳಾದ ಸುಧೀಂದ್ರ ತೀರ್ಥ ಯತಿಗಳವರ ಶತಮಾನೋತ್ಸವದ ಅಂಗವಾಗಿ ಮನೆಯಲ್ಲಿ ಭಜನೆ ಆಗಬೇಕೆಂಬ ಒಂದು ಅವರ ಉದ್ದೇಶ ಏನಿದೆ, ಆ ಉದ್ದೇಶದ ಅಂಗವಾಗಿ ನಮ್ಮ ಇಡೀ ಸಮಾಜದ ಜನರನ್ನು ಇವತ್ತು ನಮ್ಮ ಮನೆಯಲ್ಲಿ ಬಂದು ಇವತ್ತು ಅವರು ನಮ್ಮ ಮನೆಯಲ್ಲಿ ಒಂದು ಭಜನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಬಂದದಕ್ಕೆ ನಾನು ಸಮಸ್ತ ಬಂದವರಿಗೆ ನಾನು ಕೃತಜ್ಞತೆ ತಿಳಿಸ್ತಾ ಇದ್ದೇನೆ. ಹಾಗೆ ಎಲ್ಲ
ಎಲ್ಲ ಸಕಲ ಹಿಂದೂ ಸಮಾಜ ಒಳ್ಳೆಯದಾಗಬೇಕು. ಈ ಯುಗಾದಿಯು ಎಲ್ಲರ ಜೀವನದಲ್ಲಿ ಒಳ್ಳೆಯದನ್ನು ಮಾಡಬೇಕು. ನಾವು ಬೇವು ಮತ್ತು ಬೆಲ್ಲ ಅಂತೇಳಿ ಹೇಳಿದ್ರು ಸಹ ಎಲ್ಲರ ಜೀವನದಲ್ಲಿ ಬೆಲ್ಲದ ಸಿಹಿ ಜಾಸ್ತಿಯಾಗಿ ಬೇವಿನ ಕಹಿಯನ್ನು ತಡೆದುಕೊಳ್ಳುವ ಶಕ್ತಿ ಇರಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಮಂಗಳವಾಗಲಿ ಅಂತೇಳಿ ನಾನು ಈ ಮೂಲಕ ಎಲ್ರಿಗೂ ಸಹ ಧನ್ಯವಾದ ಹೇಳ್ತಾರೆ. ನಮಸ್ಕಾರ. ರೈಟ್ ಸರ್. तीन मुंशी म्हणायचे स्वामी म्हणले कुळे तांगेले हांसू येत राहता मस्त मनाची उडक असो म्हाका स्वाम्याले तांगेले विचार आसा केलो हांव एक 2-3 संदर्भ हांव तुमकां सांगूची पावता. फर्स्ट आमी खंय म्हणल्यार स्वाम्यान म्हाका पळयल पुरे हांसून यो उपेंद्र बोरबो म्हणजे मुंगला नाना उपेंद्र बोरबो पुत्र सोडा सुब्रायल पुत्र म्हणजे अज्जा नावा महाराजा सोडा सुब्रायल कोडेला तशें सांगचे क्रमूच गुरू म्हूण हागेर नांव म्हणून सांगता आशिल्लें प्रितीन आपोवन म्हाका आशिर्वाद करता आशिल्लें फलमंत्राक्षी दिता आशिल्लें. हांव आमगेले बिझनस स्टार्ट केला तशीच आमी हांव डेली चमकतालो आमगेल्या बाय चेडवां घेवन आमगेले चेडूं सांगत मस्त सांग तशीच आमी हरिद्वारा वचूं काय म्हूण सांगून हरिद्वार तेन्ना